ಈಗ ತಾನೇ ದಕ್ಷಿಣನಾಥನ್ ಕೇಳ್ಕೊತಿದ್ದೆ, ನನ್ನ ಬಂಗಾರಿ ನನಗೆ ಕೊಡಪ್ಪ, ಅವನಿಲ್ಲಿ ಬರೋ ಹಾಗೆ ಮಾಡಪ್ಪ ಅಂತ. ನನ್ನ ಮೊರೆ ಕೇಳಿಸ್ಕೊಂಡ ಅವನು. ನಾನು ಕಣ್ಮುಚ್ಚಿ ಬಿಡೋ ಅಷ್ಟರಲ್ಲಿ ನಿನ್ನನ್ನು ಕರೆಸ್ಕೊಂಡ್ಬಿಟ್ಟಿದ್ದಾನೆ ಅವನು. ನೀನಿಲ್ಲಿಂದ ಎಲ್ಲೂ ಹೋಗಕ್ಕಾಗಲ್ಲ ಬಂಗಾರಿ, ಇದೆಲ್ಲ ವಿಧಿ. ನೀನಿಲ್ಲೇ ಇರ್ಬೇಕಾಗಿತ್ತು, ಬಂದಿದ್ಯಾ. ಜಾಜಿಯಲ್ಲಿ ಯಾಕೆ ಬಂಗಾರಿ ಜಾಜಿ? ಈ ದೇವಿಕಾ ಬೇಡ್ವಾ? ನಂಗೆ ಗೊತ್ತು ಜಾಜಿ ಇಲ್ಲೇ ಇದ್ದಾಳೆ ಅಂತ, ಅದಕ್ಕೆ ಹುಡ್ಕೊಂಡು ಬಂದೆ. ನೀನು ಹೇಳಿದ್ದು ಸರಿ, ಜಾಜಿ ಇಲ್ಲೇ ಇದ್ದಾಳೆ, ನಮ್ಮನೇಲೇ ಇದ್ದಾಳೆ. ವಿಧಿಯಾಟ ನೋಡು, ನಿನ್ನನ್ನು ಇಲ್ಲಿ ತನಕ ಬರ್ಸ್ಕೊಳ್ಳೋದಕ್ಕೆ ಮೊದಲು ಜಾಜಿನ ಇಲ್ಲಿ ತನಕ ಕರೆಸ್ಕೊಳ್ತು. ನೀನು ಅವಳ ಹಿಂದೆ ಅವಳು ಹುಡ್ಕೊಂಡು ಬಂದೆ, ನನಗೆ ಸಿಗ್ದೆ. ಎಲ್ಲ ವಿಧಿಯಾಟ. ನನಗೆ ವಿಧಿಗಿದೆಲ್ಲ ಗೊತ್ತಾಗಲ್ಲ ದೇವಿಕಾ. ನಂಗೆ ಜಾಜಿನ ತೋರಿಸು, ಕರ್ಕೊಂಡು ಊರಿಗೆ ಹೊರಟ್ಬಿಡ್ತೀನಿ. ಅದು ಹೇಗೆ ಜಾಜಿ ನಿನಗೆ ಕೊಟ್ಬಿಡ್ತೀನಿ ಬಂಗಾರಿ? ನೀನು ನನ್ನವನು, ಅದೇ ವಿಧಿ. ಅದಕ್ಕೆ ಮತ್ತೆ ನೀನಿಲ್ಲಿ ಬರೋ ಹಾಗಾಗಿದ್ದು. ಇಲ್ಲ ಅಂದರೆ ಅವತ್ತೇ ರಾತ್ರಿ ನಮ್ಮ ಮನೆಯಿಂದ ವಿಗ್ರಹ ಕತ್ಕೊಂಡು ಹೋದವ್ರು ನೀವು. ಮತ್ತೆ ಇಲ್ಲಿ ಬರಕ್ಕೆ ಹೇಗೆ ಸಾಧ್ಯ? ನೀನು ಹಣೆಯಲ್ಲಿ ಬರ್ದಿರೋ ದೇವಿಕಾ ಅನ್ನೋ 3 ಅಕ್ಷರನ ಜಾಜಿ ಅನ್ನೋ 2 ಅಕ್ಷರ ಅಳಿಸೋದಿಕ್ಕೆ ಆಗೋದೇ ಇಲ್ಲ. ನೀನು ನನ್ನವನಾಗಬೇಕು ಅನ್ನೋದೇ ವಿಧಿ, ಅದು ಹಾಗೇ ಆಗತ್ತೆ. ನನಗೇನು ಅರ್ಥ ಆಗ್ತಿಲ್ಲ ದೇವಿಕಾ, ದಯವಿಟ್ಟು ಜಾಜಿನ ತೋರಿಸು. ಜಾಜಿ ಎಲ್ಲಿದ್ದಾಳೆ? ನಿನಗೆ ಬೇಕಾದನ್ನೆಲ್ಲ ನಾನು ಕೊಡಿಸ್ತೀನಿ. ನೀನು ನನ್ನ ಬಳಿ ಬಂದ್ಯಲ್ಲ, ಅಷ್ಟು ಸಾಕು. ಇನ್ನೂ ನಿನಗಿಲ್ಲಿಂದ ಬಿಡುಗಡೆ ಇಲ್ಲ ಬಂಗಾರಿ, ನೀನು ನನ್ನವನು. ದೇವಿಕಾ, ದೇವಿಕಾ, ನೀನು ಹೇಳ್ದಾಗೆ ಜಾಜಿನ ಕರ್ಕೊಂಬಂದಿದ್ದೀನಿ. ಈಗ ಅದೇನು ಮಾಡ್ತೀಯೋ ಮಾಡು, ಒಟ್ಟಿನಲ್ಲಿ ವಿಗ್ರಹ ನಮಗೆ ಸಿಗಬೇಕು. ಅಂತೂ ಹೋದ ಕೆಲಸ ಸಾಧಿಸ್ಬಿಟ್ಟೆ ವೀರಭಾಕ್ಷ. ಇನ್ನು ಮುಂದಿನ ಕೆಲಸ ನಂಗೆ ಬಿಟ್ಬಿಡು. ವಿಗ್ರಹ ಸಿಕ್ತು ಅಂತಾನೆ ತಿಳ್ಕೊ. ಆ ಹುಡುಗಿ ಬಾಯಿ ಬಿಡೋ ಥರ ಕಾಣಿಸ್ತಾ ಇಲ್ಲ. ಈ ಹಿಂದೆನೇ ವಿಗ್ರಹದ ಬಗ್ಗೆ ವಿಚಾರಿಸಿದ್ದಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರು. ಈಗಲೂ ರಸ್ತೆನಲ್ಲಿ ಬರ್ತಾ ವಿಚಾರಿಸಿದೆ, ಆದರೆ ಅವಳು ಏನೂ ಹೇಳ್ತಾ ಇಲ್ಲ. ಗೊತ್ತಿಲ್ಲ ಅಂತ ಹೇಳ್ತಾಳೆ ಹೊರತು ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಇಲ್ಲಿಗೆ ಬಂದ ಮೇಲೂ ಬಾಯಿ ಬಿಡದೆ ಇದ್ರೆ ಏನು ಮಾಡೋದು? ಬಾಯಿ ಬಿಡಿಸೋದು ಹೇಗಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ನನ್ನ ವಿದ್ಯೆಯನ್ನು ಪ್ರಯೋಗಿಸ್ತೇನೆ. ಇದರಲ್ಲಿ ವ್ಯಕ್ತಿ ನನ್ನ ಮುಂದೆ ಇರೋದು ಬಹಳ ಮುಖ್ಯ. ಆದರೆ ನಾನು ಅವಳಿಗೆ ಕಾಣಿಸೋದಿಲ್ಲ. ಅವಳನ್ನು ಮಂಡಲದ ಮುಂದೆ ಕೂರಿಸಿ ನನ್ನ ತಾಯಿನ ಆವಾಹನೆ ಮಾಡ್ತೀನಿ. ಅವಳ ಬಾಯಿ ಬಿಡಿಸ್ತೇನೆ. ವಿಗ್ರಹ ನಮಗೆ ಸಿಗೋ ಹಾಗೆ ಮಾಡ್ತೀನಿ. ಹಾಗಿದ್ರೆ ಜಾಜಿನ ಕರ್ಕೊಂಬರ್ಲ? ನೀನು ಅವಳನ್ನು ಕರ್ಕೊಂಡು ಬಂದು ಮಂಡಲದ ಮುಂದೆ ಕೂರಿಸು. ಹಾಗೆ ಮಣಿಕಂಠನಿಗೆ ಮಂಡಲ ತಯಾರಿಸೋದಕ್ಕೆ ಹೇಳು. ಸರಿ. ಇನ್ನು ಎಷ್ಟೊತ್ತು ಹೀಗೆ ಕಾಯೋದು? ನೀನು ನೋಡಿದ್ರೆ ಇಲ್ಲಿಂದ ಹಲ್ಲಾಡೋದೇ ಬೇಡ ಅಂತೀಯ. ಆಗೇನೋ ನೀವು ಧೈರ್ಯವಾಗಿರಲಿ ಅಂತ ಹೇಳಿದೆಪ್ಪ, ಆದರೆ ಒಳಗಡೆ ನನಗೂ ಭಯ ಆಗ್ತಾ ಇದೆ. ಬಂಗಾರಿ ಏನಾದರೂ ಸಿಕ್ಕಾಕೊಂಡ್ಬಿಟ್ನಾ ಅಂತ. ಏನು ಹಾಗಂತೀಯ? ನೀನು ಅವಾಗಲೇ ಹಾಗೆ ಹೇಳ್ದೆ ಅಂತ ಸುಮ್ಮನಿದ್ದೀನಿ. ಇಲ್ಲದೆ ಇದ್ರೆ ನಾವು ಆಗಲೇ ಹೋಗ್ಬೋದಾಗಿತ್ತು. ನಾನು ಹೇಳಿದೆಪ್ಪ ಬಂಗಾರಿಗೆ ಒಬ್ಬನೇ ಹೋಗ್ಬೇಡ ಅಂತ. ಅಲ್ಲಿ ಯಾರು ಕಡ್ಲೆಕಾಯಿ ತಿಂತ ಸುಮ್ಮನೆ ಕೂತಿರಲ್ಲ. ಕೈಗೆ ಬಾಗ್ನ ಕೊಟ್ಟು ಜಾಜಿನ ಕೈಯಲ್ಲಿಟ್ಟು ಯಾರು ವಾಪಸ್ ಕಳಿಸಲ್ಲಪ್ಪ. ನಾನು ಹೇಳಿದೆ, ಈಗ ಏನಾದರೂ ಸಿಕ್ಕಾಕೊಂಡ್ಬಿದ್ದಿದ್ರೆ ಏನು ಮಾಡೋದಪ್ಪ? ನನಗನ್ಸುತ್ತೆ ಅವನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಬಂಗಾರಿ, ಇದು ನಿಂದೇ ಮನೆ, ನಿಂದೇ ಜಾಗ. ನೀನು ಇಲ್ಲೇ ಉಳ್ಕೋಬೋದು, ಇಲ್ಲೇ ಇರ್ಬೋದು, ಎಷ್ಟು ದಿನ ಬೇಕಾದರೂ, ಜೀವನ ಪರ್ಯಂತ ಬೇಕಾದರೂ. ನಾನು ಯಾಕೆ ಇಲ್ಲಿರಬೇಕು? ನಂಗೆ ಬೇರೆ ಮನೆ ಇದೆ, ನಾನು ಇಲ್ಲಿರಲ್ಲ.
ನಾನು ಹೋಗಬೇಕು. ಆದ್ರೆ ಏನ್ ಮಾಡೋದು ಬಂಗಾರಿ, ವಿಧಿ ಅಂತ ಒಂದಿದೆಯಲ್ಲ, ಅದು ನೀನೇ ನನ್ನ ಗಂಡ, ನಾನೇ ನಿನ್ನ ಹೆಂಡತಿ, ನಾವಿಬ್ರು ಸೇರಿ ಸಂಸಾರ ಮಾಡಬೇಕು ಅಂತ ಬರೆದ್ಬಿಟ್ಟಿದೆ. ವಿಧಿ ಬರಹ ಅಳಿಸೋದಕ್ಕೆ ಸಾಧ್ಯ ಇಲ್ವಲ್ಲ, ಹಾಗಾಗಿ ನಿನಗೆ ದಾರಿನೇ ಇಲ್ಲ. ಏನು ಹೇಳ್ತಿದೀಯ ನೀನು? ಗಂಡನ ಸಂಸಾರನ? ನನಗೇನು ಅರ್ಥನೇ ಆಗ್ತಿಲ್ಲ. ದೇವಿಕಾ, ನಾನು ಬಿಟ್ಬಿಡು. ನಾನು ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ. ನೀನು ಇಲ್ಲಿ ಬಂದಿರೋ ಉದ್ದೇಶನೇ ನನ್ನನ್ನು ಸೇರೋದಕ್ಕೆ ಬಂಗಾರಿ. ವಿಧಿ ನಿನ್ನನ್ನು ಯಾವುದೋ ರೂಪದಲ್ಲಿ ನನ್ನ ಹತ್ರ ಕರ್ಕೊಂಬಂದ್ಬಿಟ್ಟಿದೆ. ನಾನು ಬಿಟ್ಬಿಡು ದೇವಿಕಾ. ನಾನು ಇಲ್ಲಿಗೆ ಬಂದಿರೋ ಉದ್ದೇಶನೇ ಜಾಜಿಗೆ ಸಹಾಯ ಮಾಡೋದಕ್ಕೆ. ಅವಳನ್ನ ಮರೆತು ಬಿಡು. ನೀನು ಇನ್ಮೇಲೆ ನನ್ನ ಜೊತೆ ಬದುಕಬೇಕು. ಜಾಜಿ ಜಾಜಿ ಅನ್ನೋ ನಿನ್ನ ನಾಲ್ಗೆ ದೇವಿಕಾ ದೇವಿಕಾ ಅನ್ಬೇಕು. ಜಾಜಿ ಮುಂದಿನ ಹುಣ್ಣಿಮೆ ಒಳಗೆ ದಕ್ಷಿಣನಾಥನ ಸನ್ನಿಧಿಯಲ್ಲಿ ಸುಂದರಮ್ಮನಿಟ್ಟು ಪೂಜೆ ಮಾಡಬೇಕು. ಅದಕ್ಕೆ ಅವಳ ಸಹಾಯಕ್ಕೆ ನಾನು ಬೇಕು. ಅದಕ್ಕೆ ಇಲ್ಲಿ ಬಂದಿರೋದು. ನನಗೂ ಅಷ್ಟೇ ಬಂಗಾರಿ. ಮುಂದಿನ ಹುಣ್ಣಿಮೆ ಒಳಗೆ ದಕ್ಷಿಣನಾಥ ಸ್ವಾಮಿ ಸನ್ನಿಧಿಲಿ ನಿನ್ನ ಕೈ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕಬೇಕು ಅಂತ ಆಸೆ. ಅಂದ್ರೇನು? ಅಂದರೆ ನೀನು ನನ್ನ ಮದುವೆ ಆಗಬೇಕು. ದಕ್ಷಿಣನಾಥ ಸ್ವಾಮಿ ಸನ್ನಿಧಿಲಿ ನಾವಿಬ್ರು ಸಪ್ತಪದಿ ತುಳಿಬೇಕು. ನನಗೂ ನಿಂಗೂ ಮದುವೆನಾ? ನಾನು ದೇವಸ್ಥಾನದಲ್ಲಿ ಚಪ್ಪಲಿ ಕಾಯೋ ಸಾಮಾನ್ಯ ಹುಡುಗ, ಬಡವ. ನನ್ನ ಚಪ್ಪಲಿ ಬಂಗಾರಿ ಅಂತಾರೆ. ಅದಕ್ಕೆ ನೀನಂದರೆ ನನಗಿಷ್ಟ. ಇನ್ನೆಷ್ಟು ಸಾದಾ ಸೀದಾ ನಿರ್ಮಲ ಮನಸ್ಸು ನಿಂದು. ನಮ್ಮ ಅಪ್ಪನ ಹತ್ರ ಬೇಕಾದಷ್ಟು ಆಸ್ತಿ ಇದೆ, ಆದರೆ ನಿನ್ನಂಥ ಅಳಿಯ ಇಲ್ಲ. ನನಗೆ ನಿನ್ನಂಥ ಗಂಡ ಬೇಕು. ನೀನು ನನ್ನವನು ಮಾತ್ರ. సరి 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 మా ప ని ప ని ప ని ప ని మ ప ని ప ని ప స ని స మ మ రి రి స స రి రి స స ని రి స స ని ని ప ప ని ని ప ప మ మ రి మ ప ని స స రి మ ప ని స స రి మ ప ని స. ಮಣಿಕಂಠ, 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 ಏನಾಯ್ತು? ಖಡ್ಕೆ, ಖಡ್ಕೆ, ಏನಾಯ್ತು? ಮಣಿಕಂಠ, ಜಾಜಿಯಲ್ಲಿ ಜಾಜಿ ಇಲ್ಲೇ ಇದ್ಲು. ಅಷ್ಟರಲ್ಲಿ ಯಾರೋ 4 ಜನ ದಾಂಡಗರು ಬಂದರು. ಜಾಜಿನ ತಗೊಂಡು ಹೋಗಿ ನೋಡಿದ್ರು. ನಾನು ತಡಿಯಕ್ಕೆ ಹೋದ್ರೆ ನನಗೆ ಗಮಗ ತಳಿಸಿ ಜಾಜಿನ ತಗೊಂಡು ಹೋಗ್ಬಿಟ್ಲು.